ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಒಳ್ಳೆ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ, ಸಮೃದ್ಧಿಗಳನ್ನು ಕೊಟ್ಟು ತನ್ನ ಸುಚಿತ್ತದಲ್ಲಿ, ತನ್ನ ಮಾರ್ಗದಲ್ಲಿ, ತನ್ನ ನೀತಿಯಲ್ಲಿ ನಿಮ್ಮನ್ನು ಉತ್ತಮವಾಗಿ ನಡೆಸ್ತಾ ಇದ್ದಾನೆಂಬುದಾಗಿ ಬಲವಾಗಿ ಕರ್ತನಲ್ಲಿ ನಂಬುವವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ನೀನು ಎಂದಾದ್ರೂ ಆಲೋಚನೆ ಮಾಡಿದ್ಯಾ ಯಾಕೆ ನಿನ್ನ ಜೀವನದಲ್ಲಿ ಶೋಧನೆಗಳು ಅತಿ ಹೆಚ್ಚಾಗಿದ್ದಾವೆಂಬುದಾಗಿ? ನೀನು ಯಾಕೆ ಶೋಧಿಸಲ್ಪಡ್ತಾ ಇದೆಯಾ ಎಂಬುದಾಗಿ ಎಂದಾದರೂ ಆಲೋಚಿಸಿದ್ದೀಯಾ? ಎಲ್ಲ ವಿಷಯಗಳಲ್ಲಿ ನಿನಗೆ ಶೋಧನೆ, ವೇದನೆ ಉಂಟಾಗ್ತಾ ಇದ್ದಾಗ ನೀನು ಎಂದಾದರೂ ಅಂದ್ಕೊಂಡಿದ್ಯಾ ಯಾಕೆ ನನಗೆ ಇಂಥ ಶೋಧನೆಗಳು ಬರ್ತಾ ಇದ್ದಾವೆ ಎಂಬುದಾಗಿ? ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಪೇತ್ರನು ಬರೆದ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನವನ್ನ ನಾವು ಓದಿಕೊಳ್ಳೋಣ. ನಾನು ನಿಮಗೋಸ್ಕರ ಓದ್ತೇನೆ, ಜಾಗ್ರತೆ ಕೇಳಿಸ್ಕೊಳ್ರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಿಂದ ಶೋಧಿಸುವುದುಂಟಷ್ಟೇ, ಬಂಗಾರಕ್ಕಿಂತ ಬಹು ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು ಅಂತೇಳಿ ಈ ವಾಕ್ಯ ಭಾಗ ಹೇಳ್ತದೆ. ಜಾಗ್ರತೆ ಕೇಳಿಸ್ಕೊಳ್ರಿ. ನಿಮ್ಮ ಜೀವನದಲ್ಲಿ ಯಾಕೆ ಶೋಧನೆ ಅನ್ನುವಂಥ ಪ್ರಶ್ನೆಗೆ ಈ ವಾಕ್ಯ ಸ್ಪಷ್ಟವಾಗಿ ಉತ್ತರ ಕೊಡುವಂಥದ್ದಾಗಿದೆ. ಬಹು ಜಾಗ್ರತೆ ಕೇಳಿಸ್ಕೊಳ್ರಿ. ಈ ವಾಕ್ಯ ಭಾಗ ನಿಮ್ಮ ಶೋಧನೆ ಯಾಕೆ ಎಂಬುದಾಗಿ ಉತ್ತರ ಕೊಡುವಂಥದ್ದಾಗಿದೆ. ಪ್ರಿಯ ದೇವ ಮಗುವೆ, 1 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನ ಹೀಗೆ ಹೇಳ್ತದೆ, ಬಂಗಾರವು ನಾಶವಾಗುವಂಥದ್ದಾಗಿದ್ದರು ಎಂಬುದಾಗಿ ಮಾತಾಡ್ತದೆ. ಅಂದ್ರೆ ಬಂಗಾರ ನಾಶವಾಗ್ತದೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಯಾವಾಗ ನಾಶ ಆಗ್ತದೆ? ಈ ಲೋಕದಲ್ಲಿ ಭೂಮಿಯಿಂದ ಅಗೆಯೋದನ್ನ ಬಿಟ್ರೆ ಅಥವಾ ಬಂಗಾರವನ್ನ ಭೂಮಿಯಲ್ಲೇ ಬಿಟ್ರೆ ಅದು ವ್ಯರ್ಥ ಅಥವಾ ಅದು ನಾಶನ ಅಂತ ನಾವು ತಿಳ್ಕೊಳ್ಬಹುದು. ಎರಡನೇದು, ಅದು ಭೂಮಿಗೆ ಬಂದ ಮೇಲೆ ಅದನ್ನೆಲ್ಲೋ ಕಳೆದೋ ಅಥವಾ ಅದನ್ನೇನೋ ನಾಶ ಮಾಡೋ, ಸುಟ್ಟು ಹಾಕೋ, ಅಂದ್ರೆ ಈ ಭೂಮಿಗೆ ಬಂದ ಮೇಲೆ ಅದನ್ನ ಎಲ್ಲಾದ್ರೂ ನಾವು ತಕೊಂಡೋಗಿ ಅದು ಯಾವುದೇ ಕೆಲಸಕ್ಕೆ ಬಾರದ ಹಾಗೆ ಎಲ್ಲಾದ್ರೂ ಒಂದು ಕಡೆ ಯಾರಿಗೂ ಸಿಗದ ಹಾಗೆ ಬೀಸಾಡಿದ್ರು ಅದು ನಾಶನಕ್ಕೆ ಸೂಚನೆ ಆಗಿರ್ತದೆ. ಮತ್ತೆ ಕಡೆಯದಾಗಿ ಈ ಲೋಕ ಅಂತ್ಯ ಆಗುವಾಗ ಏನಾಗ್ತದಪ್ಪ ಅಂದ್ರೆ ಎಲ್ಲಾ ಬಂಗಾರವು ನಾಶವಾಗಿ ಹೋಗ್ತದೆ. ಇನ್ನ ಮುಗೀತು, ಈ ಲೋಕದ ಬಂಗಾರಕ್ಕೆ ಇನ್ನು ಮುಂದೆ ಯಾವ ಕೆಲಸವೂ ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ಆ ನಾಶವಾಗುವಂತ ಬಂಗಾರವನ್ನ ಯಾವುದರಿಂದ ಶೋಧಿಸ್ತಾರಂತೆ? ಬೆಂಕಿಯಿಂದ ಶೋಧಿಸ್ತಾರಂತೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಇವತ್ತು ನಾವು ಜೀವಿಸ್ಬೇಕಂದ್ರೆ ನಮ್ಗೆ ಏನ್ ಬೇಕು ಗೊತ್ತಾ? ಕೇಳಿಸ್ಕೊಳ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಲೋಕದಲ್ಲಿ ಜೀವಿಸ್ಬೇಕಾದ್ರೆ ನಮ್ಗೆ ಏನ್ ಬೇಕು ಗೊತ್ತಾ? ಊಟ, ಬಟ್ಟೆ, ಮನೆ, ಇವು ಬೇಕು. ಇವು ಎಲ್ಲಿಂದ ಬರ್ತವೆ? ನಮ್ಮ ಹತ್ರ ಹಣ ಇದ್ರೆ ಇವುಗಳನ್ನ ನಾವು ತಕೊಳ್ತೇವೆ, ನಾವು ಸರ್ವೈವ್ ಆಗ್ತೇವೆ. ಹಣ ಎಲ್ಲಿಂದ ಬರ್ತದೆ ಗೊತ್ತಾ ನಿಮಗೆ? ಇಡೀ ಪ್ರಪಂಚದ ಎಲ್ಲಾ ದೇಶದ ಕರೆನ್ಸಿ ಎಲ್ಲಿಂದ ಬರ್ತದೆ ಗೊತ್ತಾ? ಬಂಗಾರ. ಅಂದ್ರೆ ಆಯಾ ದೇಶದ ಹತ್ರ ಎಷ್ಟು ಬಂಗಾರ ಇದೆಯೋ ಆ ಬಂಗಾರಕ್ಕೆ ಸಮನಾದಂತ ನೋಟುಗಳನ್ನ ಎಲ್ಲಾ ದೇಶಗಳು ಪ್ರಿಂಟ್ ಮಾಡ್ತವೆ. ಅಂದ್ರೆ ನಾನಿವತ್ತು ಜೀವಿಸ್ಬೇಕಾದ್ರೆ ಅನ್ನ, ನೀರು, ಬಟ್ಟೆ, ಮನೆ ಬೇಕು. ಅವುಗಳನ್ನ ಪಡ್ಕೊಳ್ಬೇಕಂದ್ರೆ ಹಣ ಬೇಕು. ಆ ಹಣ ಅಥವಾ ನೋಟುಗಳು ಹೇಗೆ, ಯಾವುದರ ಮೇಲೆ, ಯಾವ ಆಧಾರದ ಮೇಲೆ ಇರ್ತಾವಪ್ಪ ಅಂತ ಹೇಳಿದ್ರೆ ಬಂಗಾರದ ಆಧಾರದ ಮೇಲೆ ಇರ್ತವೆ. ಹಾಗಾದ್ರೆ ಆ ಬಂಗಾರದ ಬೆಲೆ ಅಂದ್ರೆ ಆ ನೋಟುಗಳಿಗೆ, ಅಂದ್ರೆ ಇವತ್ತು ತಗೊಳ್ಳುವಂತ ಇವತ್ತು ನೀವು ಲೋಕದಲ್ಲಿ ಏನೆಲ್ಲಾ ತಗೊಳ್ಬೇಕಂತ ಬಯಸ್ತಿರೋ, ಏನೆಲ್ಲಾ ನೋಡ್ಬೇಕಂತ ಬಯಸ್ತಿರೋ ಅದೆಲ್ಲ ಬರುವಂತದ್ದು ಕರೆನ್ಸಿಯಿಂದ. ಆ ಕರೆನ್ಸಿ ಪ್ರತಿಯೊಂದಕ್ಕೂ ಬೆಲೆಯನ್ನು ತೆತ್ತಿ, ಬೆಲೆಯನ್ನು ಕೊಟ್ಟು ಅದೇನ್ ಮಾಡ್ತದೆ, ನಿಮಗೆ ತಕೊಳ್ಳುವಂತೆ, ಕೊಂಡುಕೊಳ್ಳುವಂತೆ ಮಾಡ್ತದೆ. ಹಾಗಾದ್ರೆ ಆ ಕರೆನ್ಸಿಗೆ ಬೆಲೆ ಬಂದಿದೆ ಎಲ್ಲಿಂದ? ಬಂಗಾರದಿಂದ. ಆ ಬಂಗಾರ ಹೇಗೆ ಬೆಲೆ ಉಳ್ಳದ್ದಾಗಿ ಮಾರ್ಪಡ್ತು? ಜಾಗ್ರತೆ ಕೇಳಿಸ್ಕೊಳ್ರಿ. ಭೂಮಿಯಿಂದ ತೆಗೆಯಲ್ಪಟ್ಟು ಅದನ್ನ ಹಾಗೆ ನೇರವಾಗಿ ತಗೊಂಡು ಬಂದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಭೂಮಿಯಿಂದ ತೆಗೆಯಲ್ಪಟ್ಟು ಹಾಗೆ ನೇರವಾಗಿ ತಗೊಂಡು ಬಂದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಹಾಗಾದ್ರೆ ಅದಕ್ಕೆ ಬೆಲೆ ಎಲ್ಲಿಂದ ಬರ್ತದೆ? ಶೋಧಿಸಲ್ಪಟ್ಟಾಗ ಅದನ್ನ ಬೆಂಕಿಗೆ ಹಾಕಿ, ಪುಟಕ್ಕೆ ಹಾಕಿ ಅದನ್ನ ಶೋಧಿಸ್ತಾರೆ, ಕರಗಿಸ್ತಾರೆ. ಒಳಗಿರುವಂತ ಕಲ್ಮಶವನ್ನು ಸಪರೇಟ್ ಮಾಡಿ ಶುದ್ಧತ್ವವನ್ನು ಸಪರೇಟ್ ಮಾಡ್ತಾರೆ. ಅಂದ್ರೆ ಶುದ್ಧ ಅಶುದ್ಧವನ್ನು ಎರಡನ್ನು ವಿಭಾಗಿಸ್ತಾರೆ. ಆಗ ಅದಕ್ಕೆ ಬೆಲೆ ಬರುವಂತದ್ದಾಗಿದೆ. ಪ್ರಿಯ ದೇವ ಮಗುವೆ,
ಬಂಗಾರಕ್ಕೆ ಬೆಲೆ ಎಲ್ಲಿಂದ ಬರ್ತದೆ ಅಂದ್ರೆ ಶೋಧನೆ ಒಳಗೆ ಬರ್ತದೆ. ಬಂಗಾರಕ್ಕೆ ಬೆಲೆ ಎಲ್ಲಿಂದ ಬರ್ತದೆ ಅಂದ್ರೆ ಶೋಧನೆ ಒಳಗೆ ಬರ್ತದೆ. ಆ ಶೋಧಿಸಿದಂತ ಬಂಗಾರ ಮನುಷ್ಯನು ಹಾಕೊಳ್ಳುವಾಗ ಮನುಷ್ಯನು ಮೆರುಗುವ ಹಾಗೆ ಮಾಡ್ತದೆ, ಮನುಷ್ಯನ ಬೆಲೆ ಉಳ್ಳದ್ದಾಗಿ ಮಾಡ್ತದೆ, ಮನುಷ್ಯನು ಬಹಳ ಶ್ರೀಮಂತನು, ಅವನು ಎಂತ ಆಸ್ತಿ ಉಳ್ಳವನು ಎಂಬುದಾಗಿ ತೋರಿಸುವಂತ ಒಂದು ಗುರುತಾಗಿ ಮಾರ್ಪಡ್ತದೆ. ಹಾಗೆ ಇಡೀ ಪ್ರಪಂಚದಲ್ಲಿ ಬಂಗಾರ ಇದ್ದವನು, ಬಂಗಾರ ಇಲ್ಲದವನು, ಬಡವರಿಂದ ಹಿಡಿದು ಶ್ರೀಮಂತನ ತನಕ ಎಲ್ಲರೂ ಜೀವಿಸಲಿಕ್ಕೆ ಬೇಕಾದಂತ ಹಣವನ್ನ ಯಾವ್ದು ಕೊಡ್ತದೆ? ಬಂಗಾರ ಕೊಟ್ಬಿಡ್ತದೆ. ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಂಡು, ಬಂಗಾರದಿಂದಲೇ ನೋಟ್ಗಳು ಪ್ರಿಂಟ್ ಆಗಿ ಇಡೀ ಪ್ರಪಂಚದ ಎಲ್ಲಾ ಜನರು ಬದುಕೋದಾದ್ರೆ, ಹಾಗಾದ್ರೆ ಬಂಗಾರಕ್ಕಿಂತ ಅಮೂಲ್ಯವಾದಂತ ನಿನ್ನ ನಂಬಿಕೆ ಏನಾಗ್ಬೋದು ಆಲೋಚನೆ ಮಾಡ್ಕೊಳ್ರಿ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮ ಶೋಧನೆ ನಿಮಗೆ ಬರ್ತಾ ಇದೆಯಾ, ನಿಮ್ಮ ನಂಬಿಕೆಗೆ ಬರ್ತಾ ಇದೆಯಾ? ಜಾಗ್ರತೆ ಕೇಳಿಸ್ಕೊಳ್ರಿ, ಈ ಪ್ರಶ್ನೆ ಬಹಳ ಜಾಗ್ರತೆ ಕೇಳಿಸ್ಕೊಳ್ರಿ. ನಿಮ್ಮ ಶೋಧನೆ ನಿಮಗೆ ಬರ್ತಾ ಇದೆಯಾ, ನಿಮ್ಮ ನಂಬಿಕೆಗೆ ಬರ್ತಾ ಇದೆಯಾ? ವಾಕ್ಯ ಹೇಳ್ತದೆ ನಿಮ್ಮ ನಂಬಿಕೆಗೆ ಆಗುವಂತ ಶೋಧನೆ. ಅಲ್ಲಿ ವಾಕ್ಯ ಏನ್ ಹೇಳ್ತದೆ? ಅಮೂಲ್ಯವಾದ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ. ನಿಮ್ಮ ನಂಬಿಕೆಗೆ ಬರ್ತಾ ಇರೋದು ಶೋಧನೆ, ನಿಮಗಲ್ಲ. ನೋಡ್ರಿ, ಕೇಳಿಸ್ಕೊಳ್ರಿ, ಈ ಲೋಕದಲ್ಲಿ ಜಾಗ್ರತೆ ಕೇಳಿಸ್ಕೊಳ್ರಿ. ನನ್ನೊಳಗೆ ನಂಬಿಕೆ ಇದ್ರೆ ನನಗೆ ಶೋಧನೆ ಬರ್ತದೆ, ನನ್ನೊಳಗೆ ನಂಬಿಕೆ ಇಲ್ಲ ಅಂದ್ರೆ ನನಗೆ ಶೋಧನೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಲೋಕದೊಳಗೆ ಪ್ರತಿಯೊಬ್ಬನಿಗೂ ಕಷ್ಟ, ಶೋಧನೆ ಬರ್ತದೆ. ಯಾಕೆ ಬರ್ತದೆ ಅಂದ್ರೆ ಅವನಿಗೋಸ್ಕರ ಬರ್ತದೆ. ಬಟ್ ಕ್ರಿಸ್ತ ನಂಬಿಕೆ ಉಳ್ಳಂತ ನಿನ್ಗೂ ಮತ್ತು ನನ್ಗೂ ಯಾಕೆ ಶೋಧನೆ, ಕಷ್ಟ ಬರ್ತದೆ ಅಂದ್ರೆ ನನ್ನೊಳಗಿರುವಂತ ನಂಬಿಕೆ ನಿಮಿತ್ತವಾಗಿ ನನಗೆ ಶೋಧನೆ ಉಂಟಾಗ್ತಾ ಇದೆ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ನಿನ್ಗೆ ಯಾಕೆ ಕಷ್ಟ ಬರ್ತಾ ಇದೆ, ಯಾಕೆ ಶೋಧನೆ ಬರ್ತಾ ಇದೆ? ನಿನ್ನೊಳಗೆ ನಂಬಿಕೆ ಇರೋದ್ರಿಂದಲೇ, ನಿನ್ನೊಳಗಿರುವಂತ ನಂಬಿಕೆಯ ನಿಮಿತ್ತವಾಗಿಯೇ ನಿನಗೆ ಶೋಧನೆ, ನಿನಗೆ ವೇದನೆ ಬರ್ತಾ ಇದೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ, ಬಹಳ ಜಾಗ್ರತೆ ಕೇಳಿಸ್ಕೊ. ಈಗ ಆ ಶೋಧನೆ ಯಾಕೆ ಬರ್ತಾ ಇದೆ? ನಿನ್ನೊಳಗಿರುವಂತ ನಂಬಿಕೆಗೋಸ್ಕರ ಶೋಧನೆ ಬರ್ತಾ ಇದೆ. ಆ ಶೋಧನೆ ನಿನ್ನ ನಂಬಿಕೆಯನ್ನು ಹುಡುಕ್ತಾ ಇದೆ. ಈಗ ನನ್ನ ಪ್ರಶ್ನೆ ಏನಂದ್ರೆ, ನಿನಗೆ ಕಷ್ಟ ಬಂದಾಗ ನಿನ್ನೊಳಗೆ ನಂಬಿಕೆ ಇದೆಯಾ? ಆ ಕಷ್ಟ ಬಂದಿದ್ದೆ ನಿನ್ನೊಳಗೆ ನಂಬಿಕೆ ಇರೋದಕ್ಕೋಸ್ಕರ. ಈಗ ಕಷ್ಟ ಬಂದ ಮೇಲೆ ನಿನಗೆ ನಂಬಿಕೆ ಇದೆಯಾ? ಆ ಕಷ್ಟ ಬಂದು ನಿನಗೇನ್ ಮಾಡ್ತದೆ? ನಂಬಿಕೆನ ಏನಾದ್ರೂ ಮಾಡಿ ಶುದ್ಧಪಡಿಸ್ಬೇಕಂತ ಬರ್ತಾ ಇದೆ. ಆ ಕಷ್ಟ ಬಂದಾಗ ನೀನ್ ನಂಬಿಕೆ ಒಳಗೆ ಬಿದ್ದು ಹೋಗ್ತಾ ಇದೆಯಾ? ಪ್ರಿಯ ದೇವ ಮಗುವೆ, ಬಹಳಷ್ಟು ಜನರು ಮಾಡ್ತಿರೋ ದೊಡ್ಡ ತಪ್ಪೇನ್ ಗೊತ್ತಾ? ಕಷ್ಟ ಬಂದಾಗ ಬಿದ್ದು ಹೋಗ್ತಾರೆ. ಇಲ್ಲ, ಅದು ನಂಬಿಕೆ ನಿಮಿತ್ತವಾಗಿ ಬಂದಂತ ಶೋಧನೆ ಆಗಿದೆ ಅದು. ಈಗ ನೀವು ಆಲೋಚನೆ ಮಾಡ್ರಿ, ಈ ಲೋಕದ ಬಂಗಾರ ಇಡೀ ಪ್ರಪಂಚದ ಎಲ್ಲಾ ಮಾನವನಿಗೆ ಕರೆನ್ಸಿ ಅಥವಾ ನೋಟುಗಳನ್ನ ಮಾಡಿ ಅವನು ಬದುಕುವಂತೆ ಮಾಡಿದ್ದಾದ್ರೆ, ನಿನ್ನ ನಂಬಿಕೆಗೆ ಆಗುವಂತ ಶೋಧನೆ ಏನ್ ಮಾಡ್ಬೋದು ಆಲೋಚನೆ ಮಾಡಿ. ಪ್ರಿಯ ದೇವ ಮಗುವೆ, ಬಂಗಾರದಿಂದ ಬರುವಂತ ಪ್ರತಿಫಲ ಕೇವಲ ಈ ಭೂಮಿಗೆ ಮಾತ್ರ ಸೀಮಿತವಾಗಿರ್ತದೆ. ಪ್ರಿಯ ದೇವ ಮಗುವೆ, ಬಂಗಾರಕ್ಕೆ ಉಂಟಾಗುವಂತ ಪರಿಶೋಧನೆ ಕೇವಲ ಈ ಭೂಲೋಕದಲ್ಲಿ ಮಾತ್ರವೇ ಅದಕ್ಕೆ ಬೆಲೆ ಮತ್ತು ಫಲ ಇರ್ತದೆ. ಆದರೆ ನಿನ್ನ ನಂಬಿಕೆಗೆ ಉಂಟಾಗುವಂತ ಪರಿಶೋಧನೆ ಈ ಲೋಕದಲ್ಲಿಯೂ ನಿನಗೆ ಬೆಲೆ, ಈ ಲೋಕದಲ್ಲಿಯೂ ಫಲ, ಮತ್ತೆ ಅಷ್ಟು ಮಾತ್ರವಲ್ಲ, ನೀನು ಬರುವ ಲೋಕದಲ್ಲಿಯೂ ಸಹ ಬೆಲೆ ಮತ್ತು ಫಲವನ್ನ ಕೂಡಿಸಿಟ್ಕೊಳ್ಳ ಇದೆಯಾ? ನೀನು ಶೋಧನೆಯಲ್ಲಿ ಓಡ್ತಾ ಇದೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ. ಯಾಕೆ ನಿನ್ನ ನಂಬಿಕೆಗೆ ಶೋಧನೆ ಆಗ್ತಾ ಇದೆ ಅಂದ್ರೆ, ನೀನು ಈ ಲೋಕದಲ್ಲಿ ಬದುಕೋದಕ್ಕೋಸ್ಕರ ನಿನಗೆ ಬೇಕಾದನ್ನ ಕೂಡಿಸ್ಕೊಳ್ತಾ ಇದೆಯಾ, ನಿನ್ನೊಳಗೆ ನೀನು ಸಿದ್ಧಪಡಿಸ್ತಾ ಇದೆಯಾ. ದೇವರು ನಿನ್ನೊಳಗೆ ನಿನ್ನ ನಂಬಿಕೆಯನ್ನು ಪರಿಶೋಧಿಸುವುದರ ಮುಖಾಂತರ ಹೇಗೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹಣದಿಂದ ಬದುಕ್ತಾನೋ, ನೀನು ನಂಬಿಕೆಯಿಂದ ಬದುಕಬೇಕಂತೇಳಿ ನಿನ್ನೊಳಗೆ ಎಲ್ಲವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಬರೀ ಈ ಲೋಕದಲ್ಲಿ ಬದುಕೋದು ಮಾತ್ರವಲ್ಲ, ಬರುವ ಲೋಕದಲ್ಲಿ ನಿನಗೆ ನಿನ್ನ ನಂಬಿಕೆಗೆ ಪ್ರತಿಫಲವನ್ನು ಕೊಡಬೇಕೆಂಬುದಾಗಿ ಒಳಗೆ ದೇವರಿನ ನಂಬಿಕೆಗೆ ಶೋಧಿಸುತ್ತಾ ಇದ್ದಾನೆ. ನಿನ್ನ ನಂಬಿಕೆಯ ಶೋಧನೆ, ನಿನ್ನ ನಂಬಿಕೆಗೆ ಆಗುವಂತ ಶೋಧನೆ ಕಾರಣವೇ ಈ ಲೋಕದಲ್ಲಿ ನೀನು ಬದುಕಬೇಕೆಂಬುದಾಗಿ. ಪ್ರಿಯ ದೇವ ಮಗುವೆ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಬರುವಾಗ ದೇವರು ಅವ್ರಿಗೆ ಹೇಳಿದ್ರು, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡೋ ಪ್ರತಿ ಮಾತಿನಿಂದ ಬದುಕ್ತಾರೆ ಎಂಬುದಾಗಿ ಅವ್ರಿಗೆ ಹೇಳಿದ್ನು. ಅದೇ ಮಾತು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 4ನೇ ವಚನ ಅಂದ್ಕೊಳ್ತೇನೆ, ಅಲ್ಲಿ ಸಹ ಬರೆಯಲ್ಪಟ್ಟದೆ. ಜಾಗ್ರತೆ ಕೇಳಿಸ್ಕೊಡ್ರಿ. ಹೊಸ ಒಡಂಬಡಿಕೆ ಏನಿರ್ತದೆ ಗೊತ್ತಾ? ನೀನು ನಂಬಿಕೆಯಿಂದ ಬದುಕುವವನಾಗಿದ್ದಿ. ನಿನ್ನ ನಂಬಿಕೆ ನಿನ್ನನ್ನು ಬದುಕಿಸ್ತದೆ. ನಿನ್ನೊಳಗಿರುವಂತ ನಂಬಿಕೆಗೆ ಪರಿಶೋಧನೆ ಯಾಕಾಗ್ತಾ ಇದೆ ಅಂದ್ರೆ, ನೀನು ಈ ಲೋಕದಲ್ಲಿ ಅದರಿಂದ ಬದುಕಬೇಕು, ಮತ್ತು ಅಷ್ಟು ಮಾತ್ರವಲ್ಲ, ಅದರಿಂದ ಬರುವಂತ ಪ್ರತಿಫಲವನ್ನು ಈ ಲೋಕದಲ್ಲಿ ಅನುಭವಿಸಬೇಕು. ಮತ್ತೆ ಅಷ್ಟು ಮಾತ್ರವಲ್ಲ, ನಿನ್ನ ನಂಬಿಕೆಗೆ ಆಗುವಂತ ಪರಿಶೋಧನೆಯಿಂದ ಬರುವಂತ ಲೋಕಕ್ಕೆ ಬೇಕಾದ್ದೆಲ್ಲವನ್ನು ಕೂಡಿಸಿಟ್ಕೊಳ್ತಾ ಇದೆ. ಪ್ರಿಯ ದೇವ ಮಗುವೆ, ನೀನು ನಷ್ಟವಾದವನಲ್ಲ, ನೀನು ನಷ್ಟವಾದವಳಲ್ಲ. ನಿನ್ನ ನಂಬಿಕೆ ನಿಮಿತ್ತವಾಗಿ ಶೋಧನೆ ಬರ್ತಾ ಇದೆ. ನಿನ್ನ ನಂಬಿಕೆ ನಿಮಿತ್ತವಾಗಿ
ವಿರುದ್ಧವಾಗಿ ಹೋರಾಟ ಬರ್ತಾ ಇದೆ. ಯಾಕೆ ನಿನಗೆ ಹೋರಾಟ, ಆ ಒಂದು ಶೋಧನೆ ಬರ್ತಾ ಅಂದ್ರೆ ನೀನು ಪ್ರತಿಫಲ ಅನುಭವಿಸಬೇಕೆಂಬುದಾಗಿ. ಹಾಗಾಗಿ ಸೋಲ್ಬೇಡ, ಕುಗ್ಗಿ ಹೋಗ್ಬೇಡ. ಬಾ ದೇವರ ಬಳಿಗೆ, ಸೋತು ದೂರ ಹೋಗ್ಬೇಡ. ನನಗೆ ಬಹಳ ಕಷ್ಟ, ನನಗೆ ಬಹಳ ವೇದನೆ, ಬಹಳ ಶೋಧನೆ, ನಾನು ಹೋಗ್ಬಿಡ್ತೇನೆ, ನನಗೆ ಬೇಡ ದೇವರು ಅಂತೇಳಿ ಓಡ್ಬೇಡ. ಬಾ ದೇವರ ಬಳಿಗೆ. ಪ್ರಿಯ ದೇವ ಮಗುವೆ, ಬಾ ದೇವರ ಬಳಿಗೆ. ಆತ ನಿನ್ನ ಬೆಲೆಯುಳ್ಳ ಮುತ್ತನ್ನಾಗಿ, ನಿನ್ನೊಳಗಿರುವಂತ ನಂಬಿಕೆಯನ್ನು ಒಳೆಯುವ ನಕ್ಷತ್ರವಾಗಿ, ಆ ಬೆಳಕನ್ನ ಒಳೆಯುವಂತೆ ಮಾಡಿ ನಿನ್ನನ್ನ ನಂಬಿಕೆ ಒಳಗೆ ಐಶ್ವರ್ಯವಂತಳು ಮಾಡಬೇಕೆಂಬುದು ದೇವರು ಬಯಸ್ತಾ ಇದ್ದಾನೆ. ನೀನು ನಂಬಿಕೆ ಒಳಗೆ ರಿಚ್ ಆಗಿರಬೇಕು. ನೀನ್ ನಂಬಿಕೆ ಒಳಗೆ ಶ್ರೀಮಂತಳು ಆಗಿರಬೇಕು. ನೀನ್ ಕೈ ಹಾಕಿದ್ದೆಲ್ಲ ನಿನಗೆ ಸಿಗಬೇಕು. ನೀನು ಮಾಡುವಂತ ಎಲ್ಲವೂ ನಿನಗೆ ಸಿಗಬೇಕು. ನಿನಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇರುವುದಾದ್ರೆ ಬೆಟ್ಟ ಕಿತ್ಕೊಂಡು ಹೋಗು ಅಂತ ಹೇಳಿದ್ರು ಕಿತ್ಕೊಂಡು ಹೋಗ್ತದೆ. ಮತ್ತೆ ನಿನ್ನ ಕೈಯಿಂದ ಆಗದಿರುವಂತ ಕಾರ್ಯ ಒಂದೂ ಇರೋದಿಲ್ಲ. ಇದು ನನ್ನ ಮಾತಲ್ಲ, ದೇವರ ಮಾತು. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಪರಲೋಕದ ತಂದೆ, ನಿನ್ನ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳಿಗೆ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಮಕ್ಕಳಿಗೆ ನೀನು ಮಾತಾಡಿದ ನಿನ್ನ ಮಾತುಗಳಿಗಾಗಿ ಸ್ತೋತ್ರ. ನಿನ್ನ ಮಕ್ಕಳಿಗೆ ನೀನು ಮಾತಾಡಿದ ಮಾತುಗಳಿಗಾಗಿ ಸ್ತೋತ್ರ. ನಂಬಿಕೆ ಎಂಬ ಆ ಕರ್ತನೆ ವಜ್ರವನ್ನ, ಆ ನಂಬಿಕೆ ಎಂಬ ಅಮೂಲ್ಯವಾದಂತಹ ನಂಬಿಕೆಯನ್ನ ಕರ್ತನೆ ಪರಿಶೋಧಿಸುವುದರ ಮುಖಾಂತರವಾಗಿ ನಿನ್ನ ಮಕ್ಕಳನ್ನ ನಂಬಿಕೆಯ ಶ್ರೀಮಂತಳಾಗಿ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಮಾಡುತ್ತಾನೆ. ನಿನ್ನ ಮಕ್ಕಳನ್ನ ನಂಬಿಕೆಯ ಶ್ರೀಮಂತಳು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾನೆ. ಎಲ್ಲ ನಿನ್ನ ಮಕ್ಕಳನ್ನ ಆಸ್ವಾದಿಸು. ಅವರ ಶೋಧನೆ ಒಳಗೆ ಬಿದ್ದು ಹೋಗದಂತೆ ಕನಿಕರಿಸು. ಅವರು ಕರ್ತನೆ ಹೋರಾಟದಲ್ಲಿ ಬಿದ್ದು ಹೋಗದಂತೆ ಕನಿಕರಿಸು. ಶೋಧನೆ ಒಳಗೆ, ವೇದನೆ ಒಳಗೆ ಕರ್ತನೆ ಹೊರಬಂದು ನಿನ್ನ ಮಹಿಮೆಗಾಗಿ ನಿಲ್ಲುವಂತೆ ಕೃಪೆ ಕೊಡು ಕರ್ತನೆ. ಆಶೀರ್ವದಿಸು, ಬಲಪಡಿಸು. ಎಲ್ಲವನ್ನು ನಿನ್ನ ಪಾಸನಲ್ಲಿ ಅರ್ಪಿಸಿಕೊಡುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.